ಇದು 800 ವರ್ಷದ ಹಳೆ ದೇವಸ್ಥಾನ. ಎಷ್ಟೊಂದ್ ಜನ ತುಮಕೂರಲ್ಲಿರೋ ತುಂಬಾ ಜನಕ್ಕೆ ಇದು ಮನೆ ದೇವ್ರು ಕೂಡ ಆಗಿರುತ್ತೆ. ಫುಲ್ ಕತ್ಲೆ ಆಗಿ ಕರೆಂಟ್ ಎಲ್ಲ ಹೋಗ್ಬಿಟ್ಟಿದೆ. ಸ್ವಲ್ಪ ಸರ್ಕಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ, ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬಾ ದಿನ ಆದ್ಮೇಲೆ ಈ ವ್ಲಾಗ್ ಮಾಡ್ತಿದ್ದೀನಿ. ಆಫ್ಟರ್ ಟ್ರೈನಿಂಗ್ ಅದು ಇದು ಅಂತ ಫುಲ್ ಬ್ಯುಸಿ ಸ್ಕೆಡ್ಯೂಲ್ ಆಗಿ ಹೋಗ್ಬಿಟ್ಟಿತ್ತು. ಇವತ್ತು ಎನಿವೇ ಸ್ಯಾಟರ್ಡೆ, ನನಗೆ ರಜೆ ಆಯಿತು. ಅದಕ್ಕೆ ತುಮಕೂರಲ್ಲಿರೋ ಪವರ್ಫುಲ್ ಆಂಜನೇಯ ದೇವಸ್ಥಾನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ನಾನು ಹೋಗ್ತಿರೋದು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರೋ ಆಂಜನೇಯ ದೇವಸ್ಥಾನಕ್ಕೆ. ಬನ್ನಿ ಅದು ಯಾವುದು ಅಂತ ನೋಡೋಣ. ನಾನು ಇವಾಗ ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮಗೆ ರೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಹಂಗೂ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ತುಮಕೂರಲ್ಲಿ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರದ್ದೆಲ್ಲ ಆಲ್ಮೋಸ್ಟ್ ಮನೆ ದೇವರು ಇದೇನೆ. ಗೆಸ್ ಮಾಡಿ ಇರ್ಲಿ ಅಂತ. ನಾನು ಈ ಜಾತ್ರೆ ಕೂಡ ಬಂದಿದ್ದೆ. ಇಯರ್ಲಿ ಒನ್ಸ್ ತುಂಬಾ ಗ್ರ್ಯಾಂಡ್ ಆಗಿ ಜಾತ್ರೆ ನಡೆಯುತ್ತೆ. ಆ ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ಯಾವುದು ಅಂತ ಗೆಸ್ ಮಾಡ್ತಿದ್ದೀರಾ? ಎನಿವೇಸ್ ವಿಡಿಯೋ ಫುಲ್ ನೋಡಿದ್ರೆ ನಾನು ತೋರಿಸ್ತೀನಿ. ಬಟ್ ಸ್ಟಿಲ್ ಏನಾದರೂ ನಿಮ್ಗೆ ಇಷ್ಟರಲ್ಲೇ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಇದೇ ಶೆಟ್ಟಿಹಳ್ಳಿ ಆಂಜನೇಯ, ಸಿಕ್ಕಾಪಟ್ಟೆ ಪವರ್ಫುಲ್. ಇಲ್ಲಿ ಬಂದು ಬೇಡ್ಕೊಂಡ್ರೆ ನಾವ್ ಏನ್ ಬೇಡ್ಕೊಂಡ್ರು ಆಗುತ್ತೆ. ತುಮಕೂರಲ್ಲಿರೋ ತುಂಬಾ ಪವರ್ಫುಲ್ ದೇವಸ್ಥಾನದಲ್ಲಿ ಇದು ಒಂದು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ. ಎಷ್ಟೊಂದು ಜನ ತುಮಕೂರಲ್ಲಿರೋ ತುಂಬಾ ಜನಕ್ಕೆ ಇದು ಮನೆ ದೇವ್ರು ಕೂಡ ಆಗಿರುತ್ತೆ. ಇಲ್ಲಿ ಮತ್ತೆ ನಾವು ಏನು ಬೇಡ್ಕೊಂಡ್ರು ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಇವಾಗ ಶೆಟ್ಟಿಹಳ್ಳಿ ಆಯಿತು, ಇವಾಗ ನಾನು ಹೋಗ್ತಿರೋದು ಅದು ಕೂಡ ತುಂಬಾ ಫೇಮಸ್, ಅದು ಆಂಜನೇಯ ದೇವಸ್ಥಾನನೇ. ಬನ್ನಿ ಹೋಗ. ನಾನು ಯಾವಾಗಾದ್ರೂ ವಿಡಿಯೋ ಮಾಡಕ್ ಹೋಗ್ಲಿ ಮಳೆ ಬಂದ್ಬಿಡುತ್ತೆ. ನನ್ಗಂತೂ ಖುಷಿ ಪಡ್ಬೇಕೋ ದುಃಖ ಪಡ್ಬೇಕೋ ಗೊತ್ತಾಗ್ತಿಲ್ಲ. ವೆದರ್ ಅಂತೂ ಚೆನ್ನಾಗಿದೆ, ಬಟ್ ಮಳೆ ಬರ್ತಿದೆ. ಹೆಂಗ್ ಹೋಗ್ಲಿ ದೇವಸ್ಥಾನಕ್ಕೆ? ಇವತ್ತು ವಿಡಿಯೋ ಕಂಟಿನ್ಯೂ ಮಾಡಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಇವತ್ತಾಗಿಲ್ಲ ಅಂದ್ರೂ ನಾನು ನಾಳೆ ಆದ್ರೂ ಬಂದು ಇಲ್ಲಿರೋ ನನಗೆ ಗೊತ್ತಿರೋ ಆಂಜನೇಯ ದೇವಸ್ಥಾನನ ಕಂಪ್ಲೀಟ್ ಮಾಡ್ತೀನಿ. ನಿನ್ನೆ ನಾನು ಆಂಜನೇಯ ದೇವಸ್ಥಾನ ತೋರಿಸ್ತೀನಿ ತುಮಕೂರಲ್ಲಿ ಇರೋದು ಅಂತ ಚಾಲೆಂಜ್ ತಗೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು. ಒಂದ್ ದೇವಸ್ಥಾನ ಅಷ್ಟೇ ತೋರಿಸಿ ಮಿಕ್ಕಿದ್ದೆಲ್ಲ ತೋರ್ಸಕ್ಕಾಗಿಲ್ಲ. ಸೊ ಇವತ್ತು ಸಂಡೇ, ಇವತ್ತು ನನಗೆ ರಜಾ ಇದೆ. ಅದಕ್ಕೆ ನೆಕ್ಸ್ಟ್ ನಾನಿವಾಗ ಹೋಗ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪವರ್ಫುಲ್ ಆಂಜನೇಯ ದೇವಸ್ಥಾನ, ಶ್ರೀಕೋಟೆ ಆಂಜನೇಯ ದೇವಸ್ಥಾನ. ಬನ್ನಿ ಹೋಗೋಣ. ಆಂಜನೇಯ ನೋಡಿ ಫುಲ್ ಸಖತ್ತಾಗಿದೆ. ನೆಕ್ಸ್ಟ್ ನಾನೀಗ ಹೋಗ್ತಿರೋದು ಬಟ್ವಾಡಿ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದೆ ಆದ್ರೆ ಮುಚ್ಚಿಬಿಟ್ಟು
ನಾನು ಇವಾಗಿರೋದು ಹನುಮಂತಪುರದಲ್ಲಿರೋ ಬೈಲಾಂಜನೇಯ. ಫುಲ್ ಕತ್ಲೆ ಆಗಿ ಕರೆಂಟ್ ಎಲ್ಲ ಹೋಗ್ಬಿಟ್ಟಿದೆ. ಸ್ವಲ್ಪ ಸರ್ಕಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಬೈಲಾಂಜನೇಯನ ತೋರಿಸ್ತೀನಿ. ಕಲ್ಲಿದೆ. ನಾವಿವಾಗ ಕೊನೆಗೆ ಬಂದಿರೋದು ಹನುಮಂತಪುರದಲ್ಲಿರೋ ಬೈಲಾಂಜನೇಯ. ಇದು 800 ವರ್ಷದ ಹಳೆ ದೇವಸ್ಥಾನ. ತುಂಬ ಚೆನ್ನಾಗಿದೆ. ವೈಬ್ಸ್ ಅಂತೂ ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಳೆ ದೇವಸ್ಥಾನ ಆದಷ್ಟು ನಿಮಗೆ ವೈಬ್ಸ್ ಚೆನ್ನಾಗಿ ಸಿಗುತ್ತೆ. ಮತ್ತು ಇವತ್ತಿಗೆ ನಾನು 5 ಆಂಜನೇಯ ದೇವಸ್ಥಾನನ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಎಷ್ಟೊಂದಿದೆ ದೇವಸ್ಥಾನ ತುಮಕೂರಲ್ಲಿ. ಆಂಜನೇಯಂದೂ ತುಂಬ ಇದೆ. ಅದು ನನಗೆ ಇಷ್ಟು ಗೊತ್ತಿತ್ತು, ಸೊ ಕಂಪ್ಲೀಟ್ ಮಾಡಿದ್ದೀನಿ. ನಿಮ್ಗೇನಾದರೂ ಇನ್ನೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಆ ದೇವಸ್ಥಾನನ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇಷ್ಟು ಹೇಳಿ ನಾನು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್. ಲವ್ ಯು ಆಲ್.